ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಸಿರಿಶಾ ಚಾನಲ್. ಸೊ ನಾನು ನಮ್ಮ ತಂಗಿ ಬಟ್ಟೆ ತೊಗೊಳಕ್ಕೆ ಅಂತ ಶಾಪಿಂಗ್ ಹೋಗಿದ್ವಿ. ಟೋಟಲ್ 8,000 ರೂಪಾಯಿ ಬಟ್ಟೆ ತೊಗೊಂಬಂದ್ವಿ. ಏನೇನು ತೊಗೊಂಬಂದ್ವಿ ನೋಡೋಣ. ನಾನು ಈ ಸೀರೆ ತೊಗೊಂಬಂದಿದ್ದೀನಿ. ಇದೇ ಪ್ಯಾಟ್ರನ್ನ ನಾವು ಫಸ್ಟ್ ಒಂದು ಸ್ಯಾರಿ ತೊಗೊಂಡಿದ್ವಿ ನಮ್ಮ ಅಮ್ಮಂಗೆ, ನಮ್ಮ ತಂಗಿ ಮದುವೆ ಟೈಮಲ್ಲಿ. ಸೊ ಅದು 1,500 ಏನೋ ಬಿದ್ದಿತ್ತು, 1,500 ಆಗಿತ್ತು. ಸೇಮ್ ಅದೇ ಪ್ಯಾಟ್ರನ್, ಸ್ವಲ್ಪ ಡಿಸೈನ್ ಚೇಂಜು, ಬಟ್ ಕ್ವಾಲಿಟಿನೂ ಸ್ವಲ್ಪ ಸೇಮ್ ಇದೆ. ಬಟ್ ಅದಕ್ಕಿಂತ ಇದು ರೇಟ್ ಎಷ್ಟಿದೆಯಪ್ಪ ಅಂತಂದರೆ ತುಂಬ ಕಡಿಮೆ ಸಿಗ್ತಿದ್ದು. ಸೊ ಇದ್ರ ರೇಟ್ ನೋಡ್ಬೋದು. ಇದು ಎಷ್ಟಿದೆ? 810 ರುಪೀಸ್. ಡಿಸ್ಕೌಂಟ್ ಹೋಗಿ 900 ಇದೆ, ಡಿಸ್ಕೌಂಟ್ ಹೋಗಿ 810 ಇದೆ. ಸೊ ತುಂಬ ರಿನೀಸಬಲ್ ಇತ್ತು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಅಂತೇಳಿ ಇಷ್ಟ ಆಯಿತು. ಹಾಗಾಗಿ ನಾನು ನಮ್ಮ ತಂಗಿ ಇದೊಂದು ಸ್ಯಾರಿ ತೊಗೊಂಡ್ವಿ. ಸೊ ಇಬ್ರದ್ದು ಯಾರಾದರೂ ಉಟ್ಕೋಬೋದು, ತೊಗೋಬೋದು, ಅಮ್ಮಂಗೂ ಇಷ್ಟ ಆಗುತ್ತೆ ಅಂಥೇಳಿ. ಸೊ ಇದೊಂದು ಸ್ಯಾರಿ ತೊಗೊಂಬಂದ್ವಿ. ಸೊ ನೆಕ್ಸ್ಟು ಈ ಸ್ಯಾರಿ ಆಗಿದ್ಮೇಲೆ ನೆಕ್ಸ್ಟು ಡ್ರೆಸ್ ಮೆಟೀರಿಯಲ್ ತೊಗೊಂಡ್ವಿ ಇಬ್ರು. ಇದು ನನಗೆ ಸೆಲೆಕ್ಟ್ ಮಾಡಿದ್ಲು ನಮ್ಮ ತಂಗಿ ಡ್ರೆಸ್ ಮೆಟೀರಿಯಲ್. ಸೊ ಇದೊಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೀನಿ. ಸೊ ಈ ಡ್ರೆಸ್ ಮೆಟೀರಿಯಲ್ ಕಾಸ್ಟ್ ಏನಿದೆಯಪ್ಪ ಅಂತಂದರೆ 729 ಇದೆ. ಸೊ ಮೆಟೀರಿಯಲನ್ನು ನಾವೇ ಸ್ಟಿಚ್ ಮಾಡೋದ್ರಿಂದ ಹಾಗಾಗಿ ನಾನು ಸ್ಟಿಚಿಂಗ್ ಕಾಸ್ಟ್ ಏನು ಬೀಳಲ್ಲ. ಸೊ ನಮ್ಮ ತಂಗಿನೇ ಸ್ಟಿಚ್ ಮಾಡ್ತಾಳೆ. ಸೊ ಅವಳೇ ಎಲ್ಲ ಸ್ಟಿಚ್ ಮಾಡೋದ್ರಿಂದ ಸೊ ಮೆಟೀರಿಯಲ್ ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರು ಕೂಡ ಸೊ ಸ್ಟಿಚಿಂಗ್ ಚಾರ್ಜ್ ಉಳಿಯುತ್ತೆ. ಸೊ ಇದು ಟಾಪ್, ಇದು ಕಂಪ್ಲೀಟ್ ವರ್ಕ್ ಬಂದಿದೆ ಈ ಥರ. ಸೊ ಕಂಪ್ಲೀಟ್ ಈ ಥರ ವರ್ಕ್ ಬಂದಿದೆ. ಓಕೆ, ಸೊ ಇದು ಟಾಪು ಮತ್ತು ಲೈನಿಂಗ್ ಅವರೇ ಕೊಟ್ಟಿದ್ದಾರೆ. ಸೊ ಲೈನಿಂಗ್ ಪ್ಯಾಂಟು ಲೈನಿಂಗ್ ಎರಡು ಬಂದಿದೆ, ಪ್ಲಸ್ ಇದು ವೇಲು. ಓಕೆ, ಸೊ ಇದು ವೇಲ್ ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಸಣ್ಣ ಪುಟ್ಟ ಫಂಕ್ಷನ್ ಕೂಡ ನಾವು ವೇರ್ ಮಾಡಬಹುದು, ತುಂಬ ಚೆನ್ನಾಗಿದೆ. ಸೊ ಬಟ್ಟೆ ಅಂತಂದರೆ ನಾವು ದಾವಣಗೆರೆ BSC ಬಿಟ್ಟರೆ ಬೇರೆ ಕಡೆ ಬಟ್ಟೆ ಜಾಸ್ತಿ ಪರ್ಚೇಸ್ ಮಾಡಲ್ಲ. ಅದು ನಮಗೆ ತುಂಬ ರಿನೀಸಬಲ್ ಇದೆ, ಮತ್ತು ತುಂಬ ನಮ್ಗೆ ಯಾವ ಪ್ಯಾಟರ್ನ್ ಬೇಕೋ, ಡಿಸೈನ್ ಬೇಕೋ, ಸೊ ನಾವೇ ಹೋಗಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಮತ್ತೆ ತೋರಿಸಿ ನೋಡು ತಗೊಳಕ್ಕಿಂತ ಸೊ ನಮ್ಗೆ ಯಾವ ಲೈಕ್ ಆಗುತ್ತೆ, ಕಲರ್ ಯಾವ ಲೈಕ್ ಆಗುತ್ತೆ ಎಲ್ಲ ನೋಡ್ಕೊಂಡು ನಾವೇ ತಗೋಬಹುದು. ಹಾಗಾಗಿ ಸೊ ಜಾಸ್ತಿ ಶಾಪಿಂಗ್ ಮಾಡೋದಾದ್ರೆ ನಾವು BSCಯಲ್ಲೇ ಮಾಡ್ತೀವಿ, ದಾವಣಗೆರೆ ಮತ್ತೆಲ್ಲಿ ಹೋಗಲ್ಲ. ಸೊ ಅದಲ್ಲದೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕೂಡ ಕರೀತಾರೆ ದಾವಣಗೆರೆನ. ಸೊ ಹಾಗಾಗಿ ನಮ್ಗೆ ಅಲ್ಲಿ ಬಟ್ಟೆ ಇಷ್ಟ ಆಗ್ತವೆ. ಒಬ್ಬೊಬ್ರಿಗೆ ಒಂದೊಂದು ಹತ್ರ ಇಷ್ಟ ಆಗುತ್ತೆ, ನಮಗೆ BSCಯಲ್ಲಿ ಇಷ್ಟ ಆಗುತ್ತೆ. ಓಕೆ, ಸೊ ಇದು ಮೆಟೀರಿಯಲ್ ಫಸ್ಟ್ ಮೆಟೀರಿಯಲ್. ನೆಕ್ಸ್ಟ್ ಇನ್ನೊಂದು ಮೆಟೀರಿಯಲ್ ತಗೊಂಡ್ವಿ. ಸೊ ಈ ಮೆಟೀರಿಯಲ್ ಮೆರೂನ್ ಕಲರ್ ಇದೆ. ಇದು ಮೆರೂನ್ ಕಲರ್ ಇದೆ. ಸೊ ಫ್ರಂಟ್ ಅಲ್ಲಿ ವರ್ಕ್ ಇದೆ, ಇದು ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಅಲ್ಲಿ ಈ ತರ ಬರುತ್ತೆ ವರ್ಕ್. ಸೊ ಇದ್ರ ಕಾಸ್ಟ್ ಎಷ್ಟಿದೆಯಪ್ಪ ಅಂತಂದ್ರೆ 444 ಇದೆ. ಸೊ ಡಿಸ್ಕೌಂಟ್ ಹೋಗಿ ಸೊ ಇದು ಒಂದು 544 ರೂಪಾಯಿ ಬೀಳುತ್ತೆ. ಸೊ ಇದು ಎಲ್ಲಾದ್ರೂ ಸಣ್ಣ ಪುಟ್ಟ ಹೊರಗೆ ಅಫಿಷಿಯಲ್ ಹೋಗಕ್ಕೆ ಮಾಡಕ್ಕೆ ಇದು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದು ಒಂದು ತಗೊಂಡ್ವಿ. ಸೊ ಅದ್ರದ್ದು ವೇಲ್ ಇದು. ಪ್ಯಾಂಟು ಕೂಡ ಇದೇ ಕಲರ್ ಬಂದಿದೆ, ಸೇಮ್ ಬಂದಿದೆ. ಸೊ ಇದು ಇಷ್ಟ ಆಯ್ತು ನನಗೆ ಇಷ್ಟ ಆಗಿದ್ದಕ್ಕೆ ನಮ್ಮ ತಂಗಿನೂ ಕೂಡ ಅವಳು ಒಂದು ಪರ್ಚೇಸ್ ಮಾಡಿದ್ಲು. ಕಲರ್ ಅಷ್ಟೇ ಚೇಂಜು, ಇದು ಮೆರೂನ್ ಕಲರ್, ಇದು ಕಾಫಿ ಕಲರ್. ಸೊ ಎರಡು ರೇಟ್ ಸೇಮ್ ಇದೆ, ರೇಟಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇದು ಕೂಡ 544 ಏನೋ ಇದೆ. ಸೊ ಹಾಗಾಗಿ ಕಲರ್ ಇಷ್ಟ ಆಯ್ತು ಅಂತ ಅವಳು ಇದೊಂದು ಕಲರ್ ತಗೊಂಡ್ಲು. ಡ್ರೆಸ್ ಮೆಟೀರಿಯಲ್ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಇವೆರಡು ಡ್ರೆಸ್ ಮೆಟೀರಿಯಲ್. ಓಕೆ, ದೆನ್ ಒನ್ ಮೋರ್ ತಗೊಂಡ್ವಿ. ಸೊ ಇದು ಡಾರ್ಕ್ ಪಿಂಕ್ ಕಲರ್ ಇದೆ, ತುಂಬಾ ಕಲರ್ ಇದೆ, ಬಟ್ ವರ್ಕ್ ಚೆನ್ನಾಗಿದೆ, ಇಷ್ಟ ಆಯ್ತು ನಮಗೆ. ಸೊ ಈ ವರ್ಕು ಸೊ ತುಂಬಾ ಚೆನ್ನಾಗಿದೆ, ವರ್ಕ್ ಮಾತ್ರ ತುಂಬಾ ಗ್ರ್ಯಾಂಡ್ ಇದೆ. ಸೊ ಇದ್ರ ಕಾಸ್ಟ್ ಗೊತ್ತಿಲ್ಲ, ಕಾಸ್ಟ್ ಐ ಥಿಂಕ್ 800 ಏನೋ ಸಮಥಿಂಗ್ ಬಿದ್ದಿತ್ತು. ಸೊ ಟ್ಯಾಗ್ ಕಿತ್ತಿರ್ಬೇಕು ಮೋಸ್ಟ್ಲಿ. ಓಕೆ, ಸೊ ಇದು 700 to 800 ಏನೋ ಇದೆ ಈ ಮೆಟೀರಿಯಲ್. ಸೊ ಇಬ್ಬರಿಗೂ ತುಂಬಾ ಲೈಕ್ ಆಯ್ತು, ನಂಗೂ ನನ್ನ ತಂಗಿಗೂ. ಸೊ ಇದು ಒಂದು ಮೆಟೀರಿಯಲ್ ತಗೊಂಡ್ವಿ ನಂಗೆ ಅಂತ ಹೇಳಿ. ಓಕೆ, ಸೊ ಇದಿಷ್ಟು ನನ್ನ ಬಟ್ಟೆ ಆಯ್ತು. ಒಂದು ಸ್ಯಾರಿ, 4-5 ಮೆಟೀರಿಯಲ್ ಅಂತೂ ನಾವು ತಗೊಂಡ್ವಿ. ಸೊ ನೆಕ್ಸ್ಟು ನನ್ನ ಮಗಳಿಗೆ ಏನ್ ತಗೊಂಡ್ವಿ ಅಂತ ನೋಡೋಣ. ಓಕೆ, ಸೊ ನನ್ನ ಮಗಳಿಗೆ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಒಳಗೆ ಒಂದು ಮದುವೆ ಇತ್ತು. ಸೊ ಅವಳಿಗಾಗಿ ಒಂದು ಫ್ರಾಕ್ ತಗೋಬೇಕಾಗಿತ್ತು, ನಾನು ಮದುವೆ ಇತ್ತು. ಸೊ ಹಾಗಾಗಿ ಸೊ ನೈಟ್ ಫಂಕ್ಷನ್ಗೆ ಒಂದು ತಗೋಬೇಕಾಗಿತ್ತು. ಸೊ ಹಾಗಾಗಿ ನೋಡಿದ್ವಿ, ನನಗೆ ಇದು ತುಂಬಾ ಇಷ್ಟ ಆಯ್ತು. ಬ್ಲೂ ಕಲರ್ ಇದೆ, ನೈಟ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವಳಿಗೂ ತುಂಬಾ ಚೆನ್ನಾಗಾಗಿತ್ತು. ಸೊ ಇದ್ರ ಕಾಸ್ಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸೊ ಕಮೆಂಟ್ ಮಾಡಿ, ನಾನು ನಾಳೆ ಹೇಳ್ತೀನಿ ಡ್ರೆಸ್ಸಿಂದ ಕಾಸ್ಟು.
ಯಾರು ಗೆಸ್ ಮಾಡ್ತೀರಾ ನೋಡ್ತೀನಿ. ಸೊ ಇದ್ರ ಕಾಸ್ಟ್ ಹೇಳಿ ಡ್ರೆಸ್ಸಿಂದು ಕರೆಕ್ಟಾಗಿ ನೋಡಿ, ಬೇಕಾದ್ರೆ ಡೀಟೇಲ್ ತೋರಿಸ್ತೀನಿ. ಈ ಡ್ರೆಸ್ಸಿನ ಕಾಸ್ಟ್ ನೋಡಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಾ. ಸೊ ಕಮೆಂಟ್ ಮಾಡಿ ಯಾರಾದ್ರೂ ಎಷ್ಟೆಷ್ಟು ದುಡ್ಡು ಇದೆ ಈ ಡ್ರೆಸ್ಸಿಗೆ ಅಂತೇಳಿ ಕಮೆಂಟ್ ಮಾಡಿ ಹಾಕಿ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಕಾಸ್ಟ್ ಆಫ್ ದಿಸ್ ಡ್ರೆಸ್. ಓಕೆ, ಸೊ ನೆಕ್ಸ್ಟ್ ಹೇಳ್ತೀನಿ, ನಾಳೆ ಹೇಳ್ತೀನಿ, ಪಕ್ಕಾ ಹೇಳ್ತೀನಿ, ಡ್ರೆಸ್ ತೋರಿಸಿ ಹೇಳ್ತೀನಿ. ಸೊ ಇದನ್ನ ನಿಮ್ ಬಾಯಲ್ಲೇ ಕೇಳಬೇಕು ಅಥವಾ ಯಾರು ಗೆಸ್ ಮಾಡಿ ನೋಡೋಣ ಎಷ್ಟಿರ್ಬೋದು ಇದು ಅಂತ ಹೇಳಿ. ಇದು ನನ್ನ ಮಗಳ ನೈಟ್ ಫಂಕ್ಷನ್ಗೆ ಅಂತ ಹೇಳಿ ನಾ ಪರ್ಚೇಸ್ ಮಾಡಿರೋದು. ಫಸ್ಟ್ ಡ್ರೆಸ್ ಇದು ನನ್ನ ಮಗಳದು. ಸೊ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ತಗೊಂಡ್ವಿ. ಸೊ ಇದು ಯೆಲ್ಲೋ ಕಲರ್ ಇದೆ, ಚಿಕನ್ ವರ್ಕ್ ಇದೆ, ಇದು ಯೆಲ್ಲೋ ಕಲರ್ ಫುಲ್ಲು, ಇಲ್ಲಿ ವರ್ಕ್ ಇದೆ, ಕೆಳಗೂ ವರ್ಕ್ ಇದೆ. ಸೊ ಇದ್ರದ್ದು ಕಾಸ್ಟು ಇಲ್ಲ, ಇದ್ರದ್ದು ಟ್ಯಾಗ್ ತೆಗ್ದಿದ್ದೀನಿ, ಮೊನ್ನೆ ಚುಚ್ಚುತ್ತೆ ಅಂತ ಹೇಳಿ. ಸೊ ಇದ್ರ ಕಾಸ್ಟ್ ಐ ಥಿಂಕ್ 350 ಏನೋ ಇರಬಹುದು, 350 or 400 ಒಳಗೆ ಇದೆ ಈ ಡ್ರೆಸ್. ಸೊ ಯೆಲ್ಲೋ ಕಲರ್ ಇದೆ, ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿ ಅನ್ಸುತ್ತೆ. ಹಾಕೋಬಹುದು, ನಾವು ಫಂಕ್ಷನ್ಗೆ ಹಾಕೋಬಹುದು. ಆಮೇಲೆ ಚುಚ್ಚಲ್ಲ, ಮಕ್ಕಳಿಗೆ ಇರಿಟೇಟ್ ಆಗಲ್ಲ ಮಕ್ಕಳಿಗೆ. ಓಕೆ, ಸೊ ಹೆಣ್ಮಕ್ಳು ತುಂಬಾ ಸೂಕ್ಷ್ಮ ಅಲ್ವಾ, ಅವ್ರಿಗೆ ಹಂಗಾಗಿ ಅಷ್ಟೇ ಇರಿಟೇಟ್ ಆಗಲ್ಲ. ಸಾಫ್ಟ್ ಇರೋದೇ ನೋಡಿ ನಾ ತಗೊಂಡಿದ್ದೀನಿ. ಸೊ ಇದು ಒಂದು ಡ್ರೆಸ್ ನನ್ನ ಮಗಳಿಗೆ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಮತ್ತೊಂದು ತಗೊಂಡಿದ್ದೀನಿ, ಇದು ಒಂದು ಡ್ರೆಸ್, ಇದು ನನ್ನ ಮಗಳಿಗೆ ಒಂದು ಡ್ರೆಸ್ ತಗೊಂಡಿದ್ದೀನಿ. ಇದು ಫುಲ್ ಕಾಟನ್, ಸ್ವಲ್ಪ ಲೆಂತ್ ಇದೆ, ಇಷ್ಟು ಉದ್ದ ಇಲ್ಲ, ಅವಳು ಸ್ವಲ್ಪ ಉದ್ದನ್ ತಗೊಂಡಿದೀವಿ ಬೆಳಿತಾಳಲ್ಲ ಅಂತೇಳಿ. ಇದೊಂದು ಕಾಟನ್. ಸೊ ಇದು ಲೈಟ್ ಕಲರ್ ಇದೆ, ಕಾಟನ್. ಯಾಕಂದ್ರೆ ಅವಳಿಗೆ ಬೇರೆ ಚುಚ್ಚ ಹಾಕೊಂಡ್ರೆ ಹಾಕೋಣಲ್ಲ, ಹಂಗಾಗಿ ಇದರ ತಗೊಂಡ್ರೆ ಇದು ಕೂಡ ಏನಾಗುತ್ತೆ ಅವಳಿಗೆ ಅಂತಂದ್ರೆ ಹಾಕೊಂತಾಳೆ ಅಂತೇಳಿ. ಸ್ವಲ್ಪ ಉದ್ದ ಆಗುತ್ತೆ ಅವಳಿಗೆ, ಸ್ವಲ್ಪ ಲೆಂತಿನೇ ತಗೊಂಡಿದ್ದೀನಿ. ಹಾಗಾಗಿ ಇದು ಒಂದು ಡ್ರೆಸ್ ತಗೊಂಡಿದ್ದೀನಿ, ಅವಳಿಗೆ 3 ಡ್ರೆಸ್ ತಗೊಂಡೆ. ಸೊ 1 more ಕಾಟನ್ ಡ್ರೆಸ್ ತಗೊಂಡಿದ್ದೀನಿ, ಅದು ಒಳಗಿದೆ. ಸೊ ಇದು ಒಂದು ಡ್ರೆಸ್ ನನ್ನ ಮಗಳಿಗೆ ತಗೊಂಡಿರೋದು. ಆಮೇಲೆ ಸೊ ಇವನ್ ನಿಕ್ಕರ್ ತಗೊಂಡಿದ್ದೀನಿ ಅವಳಿಗೆ. ಸೊ ತುಂಬಾ ಚೆನ್ನಾಗಿದೆ, ಹೊರಗೂ ಇದ್ರ ಮೇಲೆ ಟೀ ಶರ್ಟ್ ಹಾಕೊಂಡು ಕೂಡ ನಾವು ಹೋಗ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇದು 170 ಏನೋ ಬಿತ್ತು ನನಗೆ ಕಾಸ್ಟ್ ಒಂದಕ್ಕೆ. ಓಕೆ, ಇದು 170 ಏನೋ ಬಿತ್ತಿದ್ರು ಕಾಸ್ಟ್. ನಾನು ಟ್ಯಾಗ್ ತೆಗ್ದಿದ್ದೀನಿ, ಅದು ಪಿನ್ನು, ಯಾಕಂದ್ರೆ ಚುಚ್ಚುತ್ತೆ ಹಾಕುವಾಗ ಅವಸರದಲ್ಲಿ ಅಂತ ಬಂದಿನ ತೆಗೆದ್ಬಿಟ್ಟೆ, ನಾನು ನಿನ್ನೆನೆ ತೆಗ್ದೆ ಅಷ್ಟು. ಸೊ ಇವೆಲ್ಲ 170, ಒಂದಕ್ಕೆ 170. ಸೊ ಇದನ್ನ ಹೊರಗೆ ಹಾಕೋಬಹುದು, ಮನೇಲೂ ಹಾಕೋಬಹುದು. ಇದ್ರ ಮೇಲೆ ಟೀ ಶರ್ಟ್ ಹಾಕ್ಬಿಟ್ರೆ ಮತ್ತೇನು ಹಾಕೋ ಅವಶ್ಯಕತೆ ಇರಲ್ಲ. ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಮಕ್ಳಿಗೆ ಬೇಕು ಅಂದ್ರೆ ಹೋಗಿ ಪರ್ಚೇಸ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಬಟ್ಟೆನೂ ತುಂಬಾ ಚೆನ್ನಾಗಿದೆ. ಸೊ ನನಗೆ ತುಂಬಾ ಇಷ್ಟ ಆಯ್ತರ್ದು. ಅವಳು ಸಣ್ಣಳಿದ್ದಾಗ ಇದೇ ಪ್ಯಾಟರ್ನ್ ತರನೇ ನಾನು ತಗೊಂಡಿದ್ದೀನಿ, ತುಂಬಾ ತಗೊಂಡಿದ್ದೀನಿ. ಸೊ ಒಂದು ಹಳೇದೊಂದಿದೆ ನೋಡಿ, ತೋರಿಸ್ತೀನಿ. ಸಣ್ಣಳಿದ್ದಾಗ ಚಿಕ್ಕ ಸೈಜ್ ಇತ್ತು. ಸೊ ಇದೇ ತರವೇ ನಾನು ತುಂಬಾ ಜಾಸ್ತಿ ಪರ್ಚೇಸ್ ಮಾಡಿದ್ದೀನಿ ಅವಳಿಗೆ. ಆಮೇಲೆ ಉದ್ದನೂ ಇರುತ್ತೆ, ಹಾಗಾಗಿ ಅವಳು ಫ್ರಾಕ್ ಹಾಕಿದ್ರೆ ಏನೇ ಹಾಕಿದ್ರು ಕೂಡ ಅಸಹ್ಯ ಆಗಲ್ಲ. ಸೊ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇವೆರಡು ತಗೊಂಡೆ. ನೆಕ್ಸ್ಟ್ ಇದು ನಮ್ಮ ತಂಗಿ ಇಷ್ಟಪಟ್ಲಾಕ ಈ ತರ ಪ್ಯಾಟರ್ನ್ ಒಂದು ಒಳಗೆ ಹಾಕಿಲ್ಲ ಅಂತ ಹೇಳಿ. ಸೊ ಇದನ್ನ ತಗೊಂಡ್ವಿ. ಇದು ಒಂದು 120 160 ಏನೋ ಬಿತ್ತು ಇದು ಕೂಡ. ಸೊ ಆಮೇಲೆ ಅವಳಿಗೆ ಒಂದು ಟೀ ಶರ್ಟ್ ತಗೊಂಡ್ವಿ. ಓಕೆ, ಸೊ ಇದನ್ನ ಟೀ ಶರ್ಟ್ ತಗೊಂಡೆ ಅವಳಿಗೆ. ಈ ತರದವು ಸುಮಾರು ಟೀ ಶರ್ಟ್ ತಗೊಂಡಿದ್ದೀನಿ ಅವಳಿಗೆ. ಎಲ್ಲ 100, 200, 300 ಸಮಥಿಂಗ್ ಅಲ್ಲ ಇದಾವು. ಸೊ ಮೊನ್ನೆ ಊರಿಗೆ ಹೋದ್ಲು ಅವಳು, ನಿನ್ನೆ ಊರಿಗೆ ಹೋದ್ಲು ನನ್ನ ಮಗಳು. ಸೊ ಅವರು ಚಿಕ್ಕಿ ಊರಿಗೆ ಹೋದ್ರು. ಸೊ ಹಾಗಾಗಿ ಅವಳಿಗೆ ಹೊಸ ಟೀ ಶರ್ಟ್ ಮತ್ತೆ ನಿಕ್ಕರ್ಗಳನ್ನೆಲ್ಲ ತೆಗೆದು ಅದು ಕೊಟ್ಟು 2-3 ಪೇರ್ಸ್ ಇದ್ವು, ಅವ್ನು ಕೊಟ್ಟು ಕಳ್ಸಿದ್ದೀನಿ ಅವಳಿಗೆ. ಸೊ ಇದಿಷ್ಟು ನನ್ನ ಮಗಳಿದಾಯ್ತು. ಸೊ 1 more ಡ್ರೆಸ್ ತೋರಿಸ್ಬೇಕು ನಿಮಗೆ. ಇದು ಹೇಳಿ ಹೇಗಿದೆ ಅಂತ ಹೇಳಿ ಡ್ರೆಸ್. ಇದು ನನ್ನ ಮಗಳಿಗೆ 2nd year ಬರ್ಡೇಗೆ ನಮ್ಮ ತಂಗಿ ಸ್ಟಿಚ್ ಮಾಡಿರೋದು. ಅವಳೇ ಕಂಪ್ಲೀಟ್ ಸ್ಟಿಚ್ ಮಾಡಿ ಇರೋದು. ಮನೇಲಿ ಒಂದು ಸ್ಯಾರಿ ಇತ್ತು ಅಂತ ಹೇಳಿ ಅದನ್ನ ರೀಯೂಸ್ ಮಾಡಿದಾಳೆ. ತುಂಬಾ ಚೆನ್ನಾಗಿ ಕುತ್ಕೊಂಡಿತ್ತು. ಅದ್ರ ಫೋಟೋ ಬೇಕಾದ್ರೆ ಹಾಕ್ತೀನಿ ನಾನು. ಸೊ ಇದು ಮೇಲೆ ಟಾಪು, ಇದಕ್ಕೆ ಬೀಡ್ಸ್ ಹಚ್ಚಿದಾಳೆ ಈ ತರ. ಓಕೆ, ಸೊ ಇದು ತುಂಬಾ ಬೀಡ್ಸ್ ಹಚ್ಚಿದಾಳೆ. ಮತ್ತೆ ಇದಕ್ಕೆ ಕೆಳಗೆ ಈ ತರ ಲಂಗ ಹೊಲ್ದಿದ್ದಾಳೆ, ಸೊಂಟಕ್ಕೆ ಬರೋಂಥ ಲಂಗ. ತುಂಬಾ ಚೆನ್ನಾಗಿತ್ತು, ತುಂಬಾ ಪ್ರೀತಿ. ಅವಳೇ ಸ್ಟಿಚ್ ಮಾಡಿ ಕೊಟ್ಟಿದ್ಲು ನನಗೆ ನನ್ನ ಮಗಳ ಬರ್ಡೇಗೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿತ್ತು ನನ್ನ ಮಗಳ ಬರ್ಡೇಗೆ. ಸೊ ಮನೇಲೇ ಇತ್ತಿದ್ದು ಸ್ಯಾರಿ, ಯೂಸ್ ಮಾಡಿರ್ಲಿಲ್ಲ, ಹೊಸದು ಹಾಗೆ ತೆಗೆದಿಟ್ಟಿದ್ವಿ. ಸೊ ಹಂಗಾಗಿ ಅವಳಿಗೆ ಸ್ಟಿಚಿಂಗ್ ಹೊಲೆನ ಫ್ರಾಕ್ ಹಾಕ್ತೀವಿ ಅಂತೇಳಿ ಇದು ನಮ್ಮ ತಂಗಿ ಸ್ಟಿಚ್ ಮಾಡಿಕೊಟ್ಟಿದ್ಲು. ಓಕೆ, ಸೊ 1 more ಇದು ಕೂಡ ತಗೊಂಡಿದ್ವಿ ಅವಳಿಗೆ. ಅವಳು ತುಂಬಾ ಚಿಕ್ಕದಾಗತ್ತೆ, ಸ್ವಲ್ಪ ದಿನ ತುಂಬಾ ಚಿಕ್ಕದಾಗತ್ತೆ. ಇದು ಕೂಡ ಅವಳು ನಿಕ್ಕರ್ ತಗೊಂಡಿದ್ದು, ಟೀ ಶರ್ಟ್ ಮೇಲೆ ಚೆನ್ನಾಗಾಗತ್ತೆ ಅಂತ. ಸೊ ಇದಿಷ್ಟು ನನ್ನ ಮಗಳಿಗೆ ಅಂತ ಹೇಳಿ ನಾ ತಗೊಂಡಿದ್ದು. ನೆಕ್ಸ್ಟ್
ಓಕೆ, ಸೊ ಇದು ನೋಡಿ ಅವಳಿಗೆ ಇಷ್ಟ ಮಾಂಗ್ ಟೀಕಾ ತುಂಬಾ ಇಷ್ಟ ಆಯ್ತು. ಇದು 250 ಕೊಟ್ಟಿದ್ದೀನಿ, 250 ರೂಪಾಯಿ ಕೊಟ್ಟಿದ್ದೀನಿ ಮಾಂಗ್ ಟೀಕಾ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅವಳಿಗೆ ಬರ್ಡೇ ಆಗಿ ಮೇಲೆ ತಗೊಂಡಿದ್ದೆ ಆಕ್ಚುಲಿ ಇದು. ಸೊ ಅವಳದು ಫಂಕ್ಷನ್ಗೆ ಮೊನ್ನೆ ಪೂಜೆಗೆ ಅದಕ್ಕಿದಕ್ಕೂ ಹಾಕಿದ್ದೆ ನಾನು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಹಾಕಿದಾಗ ತುಂಬಾ ಲುಕ್ ಆಗಿತ್ತು. ಇದು ಅವಳಿಗೆ ಅಂತಾನೆ ತಗೊಂಡಿದ್ದೆ 250 ಅಂತದ್ದು, BSc ಒಳಗೆ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಸೊ ಫಿನಿಶಿಂಗ್ ಹಂಗೆ ತುಂಬಾ ಆಂಟಿಕ್ ಲುಕ್ ತುಂಬಾ ಚೆನ್ನಾಗಿ ಕೊಡುತ್ತೆ ಇದು. ಅವಳಿಗೆ ಅಂತ ಇದೊಂದು ಮಾಂಗ್ ಟೀಕಾ ತಗೊಂಡಿದ್ದೆ ನಾನು BSc ಒಳಗ. ಸೊ ನೆಕ್ಸ್ಟ್ ನನ್ನ ಮಗನಿಗೆ ಅಂತ ಹೇಳಿ ನಾನು ಶರ್ಟ್ ತಗೊಂಡಿದ್ದೆ. ಇದು ಶರ್ಟ್ ಮೋಸ್ಟ್ಲಿ 350-400 ಒಳಗೆ ಇದೆ. ಇದು 350-400 ಒಳಗೆ ಶರ್ಟ್ ತಗೊಂಡಿದ್ದೆ, ಇದೊಂದು ಶರ್ಟ್. ಸೊ ನನ್ನ ಮಗನಿಗೆ 2 ಪ್ಯಾಂಟ್ ತಗೊಂಡಿದ್ದೆ. ಸೊ ಇದು ಒಂದು ಪ್ಯಾಂಟು ಮತ್ತೆ ಇದು ಅಷ್ಟೇ 300-400 ಒಳಗೆ ಇದೆ ಇವೆರಡು ಪ್ಯಾಂಟು. ಇದು 300 ಸಮಥಿಂಗ್ ಇರ್ಬೋದು, ಇದು 300 ಸಮಥಿಂಗ್ ಇರ್ಬೋದು. 300 to 400 ಸಮಥಿಂಗ್ ಅಲ್ಲೇ ಈ ಪ್ಯಾಂಟ್ ತಗೊಂಡಿದ್ದೆ ನಾನು. ಮತ್ತೆ ಇದೊಂದು ಶಾರ್ಟ್ಸ್ ತಗೊಂಡಿದ್ದೆ. ನಾನು ಜಾಸ್ತಿ ಪ್ಯಾಂಟ್ ತಗೊಳಲ್ಲ ಅವನಿಗೆ, ಸೊ ಈ ತರ ಶಾರ್ಟ್ಸ್ ತಗೊಂಡ್ಬಿಡ್ತೀನಿ. ಈ ಶಾರ್ಟ್ಸ್ ಅಂದ್ರೆ ಈ ಕಡೆ ಅವನಿಗೆ ಜಾಸ್ತಿ ಪ್ಯಾಂಟ್ ಹಾಕೊಂಡು ರೂಢಿ ಮಾಡಿಸಿಲ್ಲ ಜಾಸ್ತಿ ಪ್ಯಾಂಟ್ ಅನ್ನ. ಸೊ ಈ ತರ ಇದನ್ನ ತಗೊಂಡಿದ್ದೀನಿ, ಶಾರ್ಟ್ಸ್ ತಗೊಂಡಿದ್ದೀನಿ. ಅದ್ರ ಮೇಲೆ ಟೀ ಶರ್ಟ್ಸ್ ಗಳನ್ನ ನಾನು ಪ್ರಿಫರ್ ಮಾಡಿದೆ ಅವನಿಗೆ. ಟೀ ಶರ್ಟ್, ಸೊ ಈ ತರದ ಟೀ ಶರ್ಟ್ ತಗೊಂಡಿದ್ದೆ. ಸೊ ಈ ಟೀ ಶರ್ಟ್ ಸ್ವಲ್ಪ ಉದ್ದ ಆಗುತ್ತೆ, ಹಾಗಾಗಿ ಹಂಗೆ ಎತ್ತಿಟ್ಟಿದ್ದೀನಿ. ಟೀ ಶರ್ಟ್ ಒಂದು 245 ಏನೋ ಇದೆ. ಸೊ 250-240 ಈ ತರ ಇದೆ ಟೀ ಶರ್ಟ್ಸ್. ಸೊ ಟೀ ಶರ್ಟ್ ಈ ತರ ಶಾರ್ಟ್ಸ್ ತಗೊಂಡಿದ್ದೀನಿ. ಮತ್ತೆ ಪ್ಯಾಂಟಿಗೆ ಒಂದು ಶರ್ಟ್ ತಗೊಂಡಿದ್ದೀನಿ ಬ್ಲಾಕ್ ಸ್ಟ್ರೈಪ್ ಇಂದು. ಇದು 200-250 ಇರಬೇಕು ಇದು ಶರ್ಟ್. ಇದು ಆಫ್ ಶರ್ಟ್ ಇದು. ಸೊ ಈ ತರ ಆಫ್ ಇದೆ, ಸ್ಲೀವ್ಸ್ ಆಫ್ ಶರ್ಟ್ ಇದೆ. ಓಕೆ, ಸೊ ಇದಿಷ್ಟು ನನ್ನ ಮಗನಿಗೆ ತಗೊಂಡಿದ್ದು. ಇನ್ನೊಂದು ಶಾರ್ಟ್ಸ್ ತಗೊಂಡಿದ್ದೆ ನಾನು. ಇದು ಇನ್ನೊಂದು ಅವನಿಗೆ ಶಾರ್ಟ್ಸ್ ತಗೊಂಡಿದ್ದು ಇನ್ನೊಂದು. ಸೊ ಈ ಶಾರ್ಟ್ಸ್ ಅವೆರಡು ಶಾರ್ಟು, 2 ಪ್ಯಾಂಟು ಮತ್ತೆ 2 ಶರ್ಟು ಅವನಿಗೆ ತಗೊಂಡಿದ್ದು. ಇನ್ನು ನನ್ನ ಮಗಳಿಗೆ ಟೀ ಶರ್ಟು ಮತ್ತೆ ಇವನು ತಗೊಂಡಿದ್ದು. ಸೊ ಇದಿಷ್ಟು ಟೋಟಲ್ 8000 ರೂಪಾಯಿ ಆಗಿರೋದು. 8000 ರೂಪಾಯಿ ಶಾಪಿಂಗ್ ಮಾಡ್ಕೊಂಬಂದಿದ್ದು. ನಮ್ಮ ತಂಗಿಗೆ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದು. ಸೊ ನಾನು ನಿಮಗೆ ಹೇಳಿದ್ನಲ್ವಾ ಈ ಡ್ರೆಸ್ಸಿನ ಕಾಸ್ಟ್ ಎಷ್ಟು ಅಂತ. ನಾಳೆ ಕಮೆಂಟ್ ಮಾಡಿ. ಸೊ ಯಾವ ಬಟ್ಟೆ ಲೈಕ್ ಆಯ್ತು ಕಮೆಂಟ್ ಮಾಡಿ. ಸೊ ರೇಟನ್ನು ಹೇಳಿ, ಏನು ಜಾಸ್ತಿ ಆಯ್ತಾ ಅಥವಾ ಕಡಿಮೆ ಆಯ್ತಾ, ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಇಫ್ ನಿಮ್ಮ ಏನೋ ಒಪಿನಿಯನ್ ಇದ್ರೆ ನನಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ತುಂಬ ದಿನ ಆಗಿ ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟು ದಿನ ನಾನು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಕಂಟಿನ್ಯೂ ವ್ಯೂ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು.